ಮತ್ತಾಯ ಬರೆದ ಶುಭವಾರ್ತೆ ಹೊಸ ಒಡಂಬಡಿಕೆಯ ಮೊದಲನೇ ಪುಸ್ತಕ 16ನೇ ಅಧ್ಯಾಯ 18ನೇ ವಚನವನ್ನು ನಾವು ಓದಿಕೊಳ್ಳೋಣ. ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ನಾನು ನಿಮಗೆ ಒಂದು ಮಾತನ್ನು ಹೇಳುತ್ತೇನೆ. ಅದು ಏನೆಂದರೆ, ಅದು ಏನು ಅಂದರೆ, ನೀನು ಪೇತ್ರನು ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಪಾತಾಳ ಲೋಕದ ಇದು ಫಸ್ಟ್ ಸ್ಟೇಟ್ಮೆಂಟ್. ಯೇಸು ಸ್ವಾಮಿ ಪೇತ್ರನ ಜೊತೆಗೆ ಮಾತಾಡೋದನ್ನೋದು ನಾವು ನೋಡ್ತಾ ಇದ್ದೇವೆ. ತನ್ನ ಶಿಷ್ಯನ ಜೊತೆಗೆ ಒಂದು ಪ್ರಾಮಾಣಿಕವಾದ ವಿಷಯವನ್ನು ತಿಳಿಸ್ತಾ ಇದ್ದಾನೆ. ಯಾರು ಅವರು? ಯೇಸು ಸ್ವಾಮಿಯ ಶಿಷ್ಯನು. ಆಮೇನ್. ಯೇಸು ಕ್ರಿಸ್ತನ ಸಹವಾಸದಲ್ಲಿದ್ದವರು. ಯೇಸು ಕ್ರಿಸ್ತನ ಸಹವಾಸದಲ್ಲಿದ್ದವರಿಗೆ ಒಂದು ಪ್ರಾಮುಖ್ಯವಾದ ವಿಷಯವನ್ನು ತಿಳಿಸ್ತಾ ಇದ್ದಾನೆ. ಯಾರು? ಯೇಸು ಕ್ರಿಸ್ತನು. ಹೌ ಇಂಟ್ರೆಸ್ಟಿಂಗ್ ಇಟ್ ಈಸ್. ಎಷ್ಟು ಭಾಗ್ಯ, ಎಷ್ಟು ಸೌಭಾಗ್ಯ. ದೇವರ ಆಲಯದಲ್ಲಿ ಕೂತುಕೊಂಡಿರುವ ನಮ್ಮ ಜೊತೆಗೆ ಆ ದೇವರು ತನ್ನ ಪ್ರಾಮುಖ್ಯವಾದ ವಿಷಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳುವುದಂತಂದರೆ ಇದು ಸಾಮಾನ್ಯವಾದ ವಿಷಯನಾ? ಇಟ್ ಈಸ್ ಆರ್ಡಿನರಿ ಥಿಂಗ್? ಹಲ್ಲೆಲೂಯಾ. ಎಷ್ಟು ಧನ್ಯರು ಪ್ರಿಯರೇ ನಾವೆಲ್ಲರೂ. ಯಾವುದೋ ಒಂದು ಪ್ರಾಮುಖ್ಯತೆಯನ್ನು ದೇವರು ನಮ್ಮ ಜೊತೆಗೆ ಹಂಚಿಕೊಳ್ಳುತ್ತಾ ಇದ್ದಾನೆ. ಈ ವಾಂಟ್ಸ್ ಟು ಶೇರ್ ಸಮಥಿಂಗ್ ಇಂಪಾರ್ಟೆಂಟ್. ಪೇತ್ರನು ಕಿವಿ ಕೊಟ್ಟು ಕೇಳ್ತಾ ಇದ್ದಾನೆ. ಎಸ್ ಸ್ವಾಮಿ, ನಾನು ಕೇಳಿಸ್ಕೊಳ್ತಾ ಇದ್ದೀನಿ, ಮಾತಾಡ್ರಿ ಅಂತ ಇದ್ದಾನೆ. ಸೊ ಏನಂತ ಮಾತಾಡ್ತಾ ಇದ್ದಾನೆ ನೋಡಿ. ನೀನು ಪೇತ್ರನು ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಸೇ ಆಮೆನ್. ಎಸ್. ಈಗ ನಿಮ್ಮ ಪಕ್ಕದಲ್ಲಿದ್ದವ್ರ ಕಡೆ ಒಂದು ಕೈ ತೋರಿಸ್ರಿ. ಏನಂತ ಹೇಳೋಣ? ನೀನು ಪೇತ್ರನು, ಈ ಬಂಡೆಯ ಮೇಲೆ ನಾನು ಸಭೆಯನ್ನು ಕಟ್ಟುತ್ತೇನೆ ಅಂತ. ಯಾರಂದ್ರೆ ಈ ಮಾತು? ಯೇಸು ಕ್ರಿಸ್ತನು. ಸಭೆ ಅಂದರೆ ಏನು? ಇವತ್ತು ಜನರೆಲ್ಲ ಗೋಡೆಗಳಿಂದ ಕಟ್ಟಿರುವ ಕಟ್ಟಡಗಳನ್ನು ನೋಡೋರು ಇರ್ತಾರೆ. ಹೆಚ್ಚು ಜನ ಚಿಕ್ಕ ಬಿಲ್ಡಿಂಗ್ ಇದ್ದರೆ ಇದು ಚಿಕ್ಕ ಸಭೆ ಅಂತಾರೆ. ನೋ, ನೆವರ್ ಇಟ್ ಸೇಸ್ ಇನ್ ದ ಬೈಬಲ್ there is any evidence small or bigger church. ಬಟ್ ನಮ್ಮ ರೋಗ, ನಮ್ಮ ದರಿದ್ರ ಏನಂತಂದ್ರೆ, ಈ ಲೋಕದಲ್ಲಿ ನಾವು ಜೀವಿಸೋರು ದೊಡ್ಡ ಬಿಲ್ಡಿಂಗ್ ಅಲ್ಲಿ ಅನೇಕ ಜನರು ಹೋಗ್ತಾ ಇದ್ರೆ ಅಯ್ಯೋ ಇದು ದೊಡ್ಡ ಸಭೆಯಪ್ಪ ಅಂತೀವಿ. ಚಿಕ್ಕ ಬಿಲ್ಡಿಂಗ್ ಅಲ್ಲಿ ಕೆಲವರೇ ಬಂದ್ರೆ ಇದು ಚಿಕ್ಕ ಸಭೆ ಅಂತ ಅಂತೀವಿ. ದೇವರ ವಾಕ್ಯದಲ್ಲಿ ಅಂಥದ್ದು ಎಲ್ಲಿ ಬರಲಿಲ್ಲ. ಸಭೆಯನ್ನು ಸಭೆಯಾಗೇ ಕರೀತಾ ಇದ್ದಾನೆ. ಈಗ ನಾವು ಯಾವ ದೃಷ್ಟಿಯಿಂದ ನೋಡಬೇಕು? ಸಭೆಯನ್ನು ದೇವರ ದೃಷ್ಟಿಯಿಂದ ನಾವು ನೋಡಬೇಕು. ಪೇತ್ರನೇ, ನಿನ್ನ ಮೇಲೆ ನೀನೇ ಬಂಡೆ. ಓ ಪೇತ್ರನೇ, ಈ ಬಂಡೆಯ ಮೇಲೆ ಅಂದ್ರೆ ಯಾರ ಬಗ್ಗೆ ತೋರಿಸ್ತಾ ಇದ್ದಾನೆ ಕೈ? ಪೇತ್ರನೇ, ಈ ಬಂಡೆಯ ಮೇಲೆ ನಾನು ನನ್ನ ಸಭೆಯನ್ನು ಕಟ್ತೀನಿ. ಈ ವಾಕ್ಯವು ಭಿನ್ನಾಭಿಪ್ರಾಯಗಳು ತುಂಬ ಜನರಿಗೆ ಇರ್ತವೆ. ಈ ವಾಕ್ಯದ ಬಗ್ಗೆ ಒಡೆದಾಡ ತುಂಬ ಜನರಿಗಿದೆ. ಪೇತ್ರನ ಮೇಲೆ ಸಭೆ ಕಟ್ಟುತ್ತಾ ಇಲ್ಲ, ಆತನೇ ಬಂಡೆ, ಈ ಬಂಡೆಯ ಮೇಲೆ ನನ್ನ ಸಭೆ ಕಟ್ತೀನಿ ಅಂತ ಕೆಲವರು ಅಂತಾರೆ. ಯೇಸು ಕ್ರಿಸ್ತನು ತನ್ನ ಸಭೆಯನ್ನು ತನ್ನ ಮೇಲೆ ಯಾಕೆ ಕಟ್ಕೊಳ್ತಾನೆ? ಯೇಸು ಕ್ರಿಸ್ತನಿಗೆ ಸಭೆ ಅವಸರವಾ? ಸಭೆ ಯಾರಿಗೆ ಬೇಕು? ಮನುಷ್ಯರಿಗೆ ಬೇಕು. ದೇವರ ಆಲಯವು ಯಾರಿಗೆ ಬೇಕು? ಈ ಲೋಕದಲ್ಲಿ ಜೀವಿಸುವ ಜನರಿಗೆ ಬೇಕು, ದೇವರಿಗಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದ ವರ್ಡ್ ಆಫ್ ಗಾಡ್. ಈಗ ಅಲ್ಲಿ ಇನ್ನೊಂದು ವಾಗ್ದಾನವಾದ ಮಾತನ್ನು ನಾವು ನೋಡ್ತೀವಿ. ಏನಂತ ಇದನ್ನು ನೋಡಿ. ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಪಾತಾಳ ಲೋಕದ, ನೋಡಿ, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಯಾಕಂದ್ರೆ ದೇವರ ಸಭೆಗೆ ಅಷ್ಟೊಂದು ಶಕ್ತಿ ಇದೆ. ಆಮೆನ್. ಹಲ್ಲೆಲೂಯಾ.